ರಾಜಧಾನಿಯ ಗಡಿಯಲ್ಲಿ ಈಗ ಹೈಟೆಕ್ ಕ್ರೀಡಾ ಕ್ರಾಂತಿಯ ಹೊಸ ಸುವರ್ಣ ಅಧ್ಯಾಯ ಶುರುವಾಗಿದೆ. ಆನೇಕಲ್ ತಾಲೂಕಿನ ಇಂಡ್ಲವಾಡಿನಲ್ಲಿ ಇಡೀ ವಿಶ್ವವೇ ಬೆರಗಿನಿಂದ ನೋಡುವಂತಹ ಜಾಗತಿಕ ಮಟ್ಟದ ಬೃಹತ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ಹಾಗೂ ಹೈಟೆಕ್ ಸ್ಪೋರ್ಟ್ಸ್ ವಿಲೇಜ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕೃತವಾಗಿ ಗುದ್ದಲಿ ಪೂಜೆ ನೆರವೇರಿಸಿ ಶಂಕುಸ್ಥಾಪನೆ ಮಾಡಿದ್ದಾರೆ. ಈ ಬೃಹತ್ ಕ್ರೀಡಾ ಹಬ್ಬದ ನಿಜವಾದ ಕಪ್ತಾನರಾಗಿ ಹಾಗೂ ಮುಂಚೂಣಿಯ ಶಕ್ತಿಯಾಗಿ ನಿಂತು ಇಡೀ ಯೋಜನೆಯನ್ನು ಯಶಸ್ವಿಗೊಳಿಸಿದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನಗರಾಭಿವೃದ್ಧಿ ಹಾಗೂ ವಸತಿ ರಂಗಕ್ಕೆ ಆಧುನಿಕ ಸ್ಪರ್ಶ ನೀಡುತ್ತಿರುವ ವಸತಿ, ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಬೇಜೆಡ್ ಜಮೀರ್ ಅಹಮದ್ ಖಾನ್ ಮತ್ತು ಇಡೀ ಯೋಜನೆಯನ್ನು ಹಗಲಿರುಳು ಹತ್ತಿರದಿಂದ ನಿಂತು ಕಾರ್ಯಗತಗೊಳಿಸುತ್ತಿರುವ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರಾದ ಶಾಸಕ ಕೆಎಂ ಶಿವಲಿಂಗೇಗೌಡ. ಈ ನಾಯಕರ ಅಪ್ರತಿಮ ಉತ್ಸಾಹ ಮತ್ತು ದೂರದೃಷ್ಟಿಯ ಫಲವಾಗಿ ಕರ್ನಾಟಕ ಗೃಹ ಮಂಡಳಿಯ ವತಿಯಿಂದ ಸೂರ್ಯನಗರ 4ನೇ ಹಂತದಲ್ಲಿ ಬರೋಬ್ಬರಿ 943.46 ಕೋಟಿ ವೆಚ್ಚದಲ್ಲಿ ಸುಮಾರು 100 ಎಕರೆಗೂ ಅಧಿಕ ವಿಸ್ತಾರವಾದ ಸಾಮ್ರಾಜ್ಯದಲ್ಲಿ ಈ ಹೊಸ ಕ್ರೀಡಾ ಪರ್ವ ಆರಂಭವಾಗುತ್ತಿದೆ. ಈ ಐತಿಹಾಸಿಕ ಕ್ಷಣಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಬಾಬುಲ್ ಅಧ್ಯಕ್ಷ ಡಿಕೆ ಸುರೇಶ್ ಹಾಗೂ ಸ್ಥಳೀಯ ಆನೇಕಲ್ ಶಾಸಕ ಶಿವಣ್ಣ ಉಪಸ್ಥಿತರಿದ್ದು ಭರ್ಜರಿ ಸಾಥ್ ನೀಡಿದರು. ಕರ್ನಾಟಕ ಗೃಹ ಮಂಡಳಿ ಇವುಗಳ ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮವನ್ನ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅಷ್ಟೇ ಅಲ್ಲ, ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ, ಅದರ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆದಿದೆ. ಜೊತೆಗೆ ಮುಖ್ಯಮಂತ್ರಿಗಳ ನಮ್ಮ ಮನೆ ಯೋಜನೆ, ಸೂರ್ಯ ಸೈನ್ ಮತ್ತು ಸೂರ್ಯ ಡಿಸೈನ್ ವಸತಿ ಸಮುಚ್ಚಯಗಳ ಕಾಮಗಾರಿಗಳು, ವಸತಿ ಯೋಜನೆಗೆ ಭೂಮಿ ನೀಡಿದ ಭೂಮಾಲೀಕರುಗಳಿಗೆ ಸಾಂಕೇತಿಕ ನಿವೇಶನ ಹಂಚಿಕೆ ಹಾಗೂ ಲಾಟರಿ ಮುಖಾಂತರ ಸಾರ್ವಜನಿಕ ಅರ್ಜಿದಾರರಿಗೆ ನಿವೇಶನ ಹಂಚಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೇನೆ ಅಂತೇಳಿ ಬಹಳ ಸಂತೋಷದಿಂದ ಘೋಷಣೆಯನ್ನ ಮಾಡ್ತಾ ಇದ್ದೇನೆ. ಇಡೀ ಬೆಂಗಳೂರು ನಗರದಲ್ಲಿ, ರಾಜ್ಯದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ಇರಲಿಲ್ಲ, ಕ್ರಿಕೆಟ್ ಸ್ಟೇಡಿಯಂ ಇರಲಿಲ್ಲ. ಇವತ್ತು ಸುಮಾರು 943 ಕೋಟಿ ರೂಪಾಯಿಗಳ ಅಂದಾಜಿನಲ್ಲಿ ಹೌಸಿಂಗ್ ಬೋರ್ಡ್ನವರು, ಶಿವಲಿಂಗೇಗೌಡರು ಮತ್ತು ಜಮೀರ್ ಅಹಮದ್ ಖಾನ್ ಅವರು, ವಸತಿ ಇಲಾಖೆ ಸಚಿವರು, ಗೃಹ ಮಂಡಳಿಯ ಅಧ್ಯಕ್ಷರು, ಆನೇಕಲ್ ತಾಲೂಕಿನಲ್ಲಿ ಸೂರ್ಯನಗರ ಬಡಾವಣೆಯಲ್ಲಿ 4ನೇ ಹಂತ, ಅಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ಅನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಅವರಿಗೆ ಮತ್ತು ಶಿವಲಿಂಗೇಗೌಡರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬರೀ ಕನಸು ಕಾಣಿದ್ರೆ ಸಾಲದು, ಆ ಕನಸನ್ನ ಕಾರ್ಯರೂಪಕ್ಕೆ ತರಬೇಕು ಅಂಥೇಳಿ ಏನು ಸಂಕಲ್ಪವನ್ನು ಮಾಡಿದ್ರು, ಆ ಸಂಕಲ್ಪಕ್ಕೆ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ನಾನು, ನಮ್ಮ ಪರಮೇಶ್ವರ್ ಅವರು, ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸು, ನಾವೆಲ್ಲ ಸೇರಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ಒಂದು ಐತಿಹಾಸಿಕವಾದಂತಹ ಶಿಲಾನ್ಯಾಸವನ್ನು ಮಾಡಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸ ಮರ್ತವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಂಗೆ ಇವತ್ತು ನಿಮ್ಮ ಸ್ಥಳೀಯ ಮುಖಂಡಗಳಂತಹ ಶಿವಣ್ಣವರು ಮತ್ತು ಡಿಕೆ ಸುರೇಶ್ ಅವರು ಸುಮಾರು 2,000 ಕೋಟಿ ರೂಪಾಯಿ ಯೋಜನೆ, ಮೊದಲನೇ ಯೋಜನೆ 1,000 ಕೋಟಿ ರೂಪಾಯಿ, ಈ ಬೃಹತ್ ಅಂತಾರಾಷ್ಟ್ರೀಯ ಕ್ರೀಡಾ ಗ್ರಾಮವನ್ನ ಇಲ್ಲಿ ಕಟ್ಟಿ, ಈ ಭಾಗದ ರೈತರು ಯಾರು ಭೂಮಿಯನ್ನು ಕಳ್ಕೊಂಡಿದ್ರು, ಯಾರು ಇಲ್ಲಿ ವಾಸ ಮಾಡಬೇಕು ಅಂತ ಬಂದಿದ್ದಾರೆ, ಅವರೆಲ್ಲರಿಗೂ ಕೂಡ ಬದುಕನ್ನ ಕಟ್ಕೊಂಡು ಅವರ ಆಸ್ತಿ ಮೌಲ್ಯಗಳನ್ನು ಹೆಚ್ಚಲಿಕ್ಕೆ ಮತ್ತು ಎಲ್ಲ ಕ್ರೀಡಾಭಿಮಾನಿಗಳಿಗೆ, ಕ್ರೀಡಾಪಟುಗಳಿಗೆ
ಒಂದು ಉತ್ತಮವಾದಂತ ಬದುಕನ್ನು ಕಟ್ಕೊಳ್ಳಿಕ್ಕೆ ರೂಪವನ್ನ ಮಾಡಿಕೊಟ್ಟಿದ್ದಾರೆ. ಭಾಳ ವರ್ಷದಿಂದ ಕನಸಿತ್ತು ಈ ಭಾಗದ ಜನಕ್ಕೆ, ಆಮೇಲೆ ರೈತರಿಗೆ, ಎಸ್ಪೆಷಲಿ ರೈತರಿಗೆ ಒಂದು ಕನಸಿತ್ತು, ಒಂದು ಸ್ಟೇಡಿಯಂ ಆಗಬೇಕಂತ ಒಂದು ಕನಸಿತ್ತು. ಮುಂಚೆನೇ ನಾವು ಅಕ್ವಿಷನ್ ಮಾಡುವಾಗ ಕಂಡೀಷನ್ ಹಾಕಿ ನಮ್ಗೆ ಕೊಟ್ಟಿರೋದು. ಇದು ಟೋಟಲ್ ಸೂರ್ಯ ಸಿಟಿ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್, ಫೋರ್ತ್ ಫೇಸಲ್ಲಿ ಟೋಟಲ್ 3974 ಎಕರೆ ನಾವು KHP ಅವ್ರು ಯಾವಾಗ ಅಕ್ವಿಷನ್ ಮಾಡಿದ್ವಿ, ರೈತರದ್ದು ಒಂದೇ ಕಂಡೀಷನ್ ಇತ್ತು, ಇಲ್ಲಿ ಒಂದು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಬರಬೇಕು, ಅದ್ರ ಜೊತೆ ಒಂದು ಸ್ಕೂಲ್ ಬರಬೇಕು, ಒಳ್ಳೆ ಸ್ಕೂಲ್ ಬರಬೇಕು ಅಂತ ಹೇಳ್ಬಿಟ್ಟು ಕಂಡೀಷನ್ ಹಾಕಿದರು. ಅವ್ರ ಕನಸು ಇವತ್ತು ಆ ಕನಸನ್ನು ನೆನೆಸಾಗಿದ್ದ ಕಾರಣಕ್ಕೆ ನಾವು ನಿರೀಕ್ಷೆಯಿಂದ ಜಾಸ್ತಿ ಜನ ಇವತ್ತು ಬಂದಿದ್ದಾರೆ. ಈಗ ಗುಜರಾತ್ ಬಿಟ್ಟರೆ ದೇಶದಲ್ಲೇ, ನಮ್ಮ ರಾಜ್ಯದಲ್ಲೇ ಎರಡನೇ ಯಾವುದೋ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಇದೆಯಂತೆ, ಅದು ನಮಗೆ ತುಂಬ ಖುಷಿಯನ್ನು ತಂದಿದೆ. ನಮ್ಮ ಕರ್ನಾಟಕದಲ್ಲಿ ಎರಡನೇ ಸ್ಟೇಡಿಯಂ ಆಗಿದ್ದು ನಮ್ಮ ತುಂಬ ಖುಷಿ ಬಂದಿದೆ. ಈ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆಗಬೇಕಾದ್ರೆ ಮೂಲ ಕಾರಣ ನಾನು ಹೇಳ್ತೀನಿ, ನಾನಿರಲಿ, ಶಿವಲಿಂಗೇಗೌಡರು ಇರಲಿ, ಇದು ಒಂದು ಕಡೆ ರೈತರದ್ದು ಒಂದು ಕನಸಿತ್ತು ಇಲ್ಲಿ ಸ್ಟೇಡಿಯಂ ಆಗಬೇಕಂದ್ರೆ. ಅದಕ್ಕೆ ಫಾಲೋ ಅಪ್ ಮಾಡಿ ನಮ್ಮ ಮಾಜಿ ಲೋಕಸಭಾ ಸದಸ್ಯರಾದಂಥ DK ಸುರೇಶ್ ಅವರು, ನಮ್ಮ ಆನೇಕಲ್ ಶಾಸಕರಾದಂಥ ಶಿವಣ್ಣ ಅವರು ನನ್ನ ಕಡೆ ಮತ್ತು ಶಿವಲಿಂಗೇಗೌಡರು ಕೂಡ ಚೇರ್ಮನ್ ಕಡೆ ಕನಿಷ್ಠ 100 ಸತಿ ಬಂದಿದ್ದಾರೆ. ಸೋಮಣ್ಣ ಇರುವಾಗೂ ಭಾಳ ಪ್ರಯತ್ನ ಮಾಡಿದ್ರು, ಅವ್ರ ಕಾಲದಲ್ಲಿ ಆಗಲಿಲ್ಲ, ಇಲ್ಲ ಈ ರಿಸರ್ವ್ ಮಾಡಿ ನಾವು ರೈತರಿಗೆ ಮಾತು ಕೊಟ್ಟಿದ್ದೀವಿ, ಈ ಸ್ಟೇಡಿಯಂ ಆಗಲೇಬೇಕಂತ. ಆಮೇಲೆ ಸುರೇಶ್ ಅವರು ನನ್ನ ಕಚೇರಿಗೆ ಕನಿಷ್ಠ 100 ಸತಿ ಮೇಲೆ ಬಂದಿದ್ದಾರೆ. ಇವತ್ತು ಏನಾರ ಈ ಭಾಗದಲ್ಲಿ ಸ್ಟೇಡಿಯಂ ಆಗ್ತಾಯಿದೆ ಅಂದರೆ ಅದು ಮೂಲ ಕಾರಣ ಅದು ಮಾನ್ಯ DK ಸುರೇಶ್ ಅವರು, ನಮ್ಮ ಆನೇಕಲ್ ಶಿವಣ್ಣ ಆದಂಥ ಆನೇಕಲ್ MLA ಆದಂಥ ಶಿವಣ್ಣ ಅವರಿಂದ ಇವತ್ತು ಈ ಸ್ಟೇಡಿಯಮನ್ನು ಆಗ್ತಾಯಿದೆ. ಪ್ರಾಜೆಕ್ಟ್ ಮುಗಿತಂತಿದೆ. ಈಗ ನನ್ನ ಅನಿಸಿಕೆ ಒಂದು 2 ವರ್ಷ ಆಗ್ಬೋದು. ಈಗ ಟೆಂಡರ್ ಕರೆದಿದ್ದೀವಿ, ಟೆಂಡರ್ ಆಗಿದೆ, ಎಲ್ಲೊಂದು ಯಾರೋ ಆಗಿದ್ದಾರೆ ಅಂತ ಕೇಳ್ಪಟ್ಟೆ ನಿನ್ನೆ. ನನ್ನ ಅನಿಸಿಕೆ ಒಂದು 2.5 ವರ್ಷದಲ್ಲಿ ಈ ಸ್ಟೇಡಿಯಂ ಅವಧಿಯಲ್ಲಿ ಆಗ್ತಿರೋಂಥದ್ದು ಎಷ್ಟು ಖುಷಿ ಇದೆ. ತುಂಬ ಖುಷಿ. ನಾನು ಹೇಳ್ತಾ ಇಲ್ಲ, ಇದು ಒಂದು ಇತಿಹಾಸ. ಇದು ಈಗ ನನ್ನ ಕಾಲದಲ್ಲೂ ನಮ್ಮ ಚೇರ್ಮನ್ ಆದಂಥ ಶಿವಲಿಂಗೇಗೌಡರ ಕಾಲದಲ್ಲಿ ಇದಾಗಿರೋದು ಇತಿಹಾಸ. ಇದು ಈಗ ಬೆಂಗಳೂರು ಇಡೀ ಪ್ರಪಂಚದಲ್ಲಿ ಇವತ್ತು ದೊಡ್ಡ ನಗರವಾಗಿ ಬೆಳೀತಾ ಇದೆ. ಅದಕ್ಕೆ ತಕ್ಕನಾದಂಥ ಸೌಲಭ್ಯ ಬೇಕು. ಅದರಲ್ಲೂ ಪ್ರಥಮವಾಗಿ ಕ್ರೀಡೆಗೆ ಈ ಪ್ರಪಂಚದಲ್ಲಿ ಆದ್ಯತೆ ಇದೆ. ಆದ್ದರಿಂದ ಆ ಕ್ರೀಡೆಗೆ ಹೆಚ್ಚಿನ ಒಲವು ಕೊಡಬೇಕು ಅಂತೇಳಿ ರೈತರು ನಮ್ಮ ಭೂಮಿ ತಗೊಂಡಿದ್ದೀರಿ, ಇಲ್ಲೊಂದು ಮಾನ್ಯುಮೆಂಟ್ ಮಾಡಬೇಕು ಅಂತಕ್ಕಂಥ ಒತ್ತಾಯ ಮಾಡಿದರು. ಅದಕ್ಕೆ ನಮ್ಮ ಸಚಿವರು ಜಮೀರಣ್ಣವರು ಮತ್ತು ನಮ್ಮ ಮಾಜಿ ಲೋಕಸಭಾ ಸದಸ್ಯರಾದಂಥ ಸುರೇಶ್ರವರು, ಇಲ್ಲಿ ಕ್ಷೇತ್ರದ ಶಾಸಕರಾದ ಶಿವಣ್ಣವರು, ಇವರು ಒತ್ತಾಸದ ಮೇರೆಗೆ ನಾವು ಬೋರ್ನಲ್ಲಿ ಇಟ್ಟು ಇವತ್ತು ಇದನ್ನು ಅನುಮೋದನೆ ಮಾಡಿ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಪಡೆದು ಟೆಂಡರ್ ಮಾಡಿ ಇವತ್ತು ಗುದ್ದಲಿ ಪೂಜೆನ ನೆರವೇರಿಸ್ತಾ ಇದ್ದೀವಿ. ನಮಗಂತೂ ಭಾಳ ಸಂತೋಷ ಆಗ್ತಾಯಿದೆ. ಇತಿಹಾಸ ಹೇಳುತ್ತಲ್ಲ, ಯಾರ್ಯಾರ ಕಾಲದಲ್ಲಿ ಏನೇನು ಆಗಬೇಕು ಅಂತ ಇರುತ್ತೆ. ಅದು ನಮ್ಮಂಥವ್ರ ಕಾಲದಲ್ಲಿ ಈ ಬೆಂಗಳೂರಿನಂಥ ಈ ಮಹಾನಗರದಲ್ಲಿ ಜಮೀರಣ್ಣವ್ರ ನೇತೃತ್ವದಲ್ಲಿ ಇಂಥ ಒಂದು ಅದ್ಭುತವಾದಂಥ ಕಾರ್ಯ ನಡೆದಿರ್ತಕ್ಕಂಥದ್ದು, ಪ್ರಪಂಚವೇ ಬಂದು ನೋಡ್ತಕ್ಕಂಥ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಕಟ್ತಾ ಇರ್ತಕ್ಕಂಥದ್ದು ಭಾಳ ಸಂತಸದ ಸಂಗತಿ ಅಂತೇಳಿ ನಾನು ಎಲ್ಲರನ್ನ ಇದಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಒಂದು ಅಂತಾರಾಷ್ಟ್ರೀಯ ನಮ್ಮ ಕ್ರೀಡಾಂಗಣ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಬರ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಸುವರ್ಣ ಅಕ್ಷರದಲ್ಲಿ ಬರೆಯಬೇಕಾದಂಥ ಒಂದು ದಿನ. ಮೇ 23 ಮಾನ್ಯ ಬಂಧುಗಳೇ, ಮಾನ್ಯ TV ಜಯಚಂದ್ರ ಅವರೇ, ಈ ಒಂದು ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಈ ಒಂದು ಭಾಗದಲ್ಲಿ ಆಗಬೇಕು ಅಂತ ಹೇಳಿದ್ರೆ ಮಾನ್ಯ ನಮ್ಮ ಲೋಕಸಭಾ ಸದಸ್ಯರಾದ ಮಾಜಿ ಸದಸ್ಯರಾದಂಥ DK ಸುರೇಶ್ ಅವರು ನಾವು ತುಂಬಾ ಪ್ರಯತ್ನವನ್ನ ಪಟ್ಟು ಅದಕ್ಕೆ ಕೂಡಲೇ ನಮ್ಮ ಜಮೀರಣ್ಣವರು ಕೂಡ ಸ್ಪಂದಿಸಿ, ನಮ್ಮ KHP ಅಧ್ಯಕ್ಷರು ಕೂಡ ಸ್ಪಂದಿಸಿ ಈ ಒಂದು ಕಾರ್ಯಕ್ರಮ ಆಗಲಿಕ್ಕೆ ತುಂಬಾ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ನಾನು ನಮ್ಮ ತಾಲೂಕಿನ ಜನತೆಯ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಿಂದ ತುಂಬಾ 27 ಕ್ರೀಡೆಗಳು ಈ ಭಾಗದಲ್ಲಿ ಬರ್ತವೆ. ಇದರಿಂದ ಹೆಚ್ಚಿನ ಒಂದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಈ ಕಾರ್ಯಕ್ರಮ ಸುಮಾರು 2,000 ಕೋಟಿ ರೂಪಾಯಿಗಳ ಒಂದು ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನ ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ ಜಮೀರಣ್ಣವರು ಈ ನಮ್ಮ KHP ಇಂದ ಮಾಡಿಕೊಟ್ಟಿದ್ದಾರೆ. ಇದು ಕೇವಲ ಕಾಂಕ್ರೀಟ್ ಕಟ್ಟಡವಲ್ಲ,
ಭವಿಷ್ಯದ ಕ್ರೀಡಾ ತಾರೆಗಳ ಹೆಮ್ಮೆಯ ತವರಾಗಲಿರುವ ಕ್ರೀಡಾ ಮಾಯಾನಗರಿ. ಬರೋಬ್ಬರಿ 80,000 ಪ್ರೇಕ್ಷಕರ ರೋಮಾಂಚಕ ಹರ್ಷೋದ್ಗಾರ ಹಾಗೂ ಘರ್ಜನೆಗೆ ಸಾಕ್ಷಿಯಾಗಲಿರುವ ಈ ಸ್ಟೇಡಿಯಂ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದ ನಂತರ ಇಡೀ ದೇಶದಲ್ಲೇ 2ನೇ ಅತಿದೊಡ್ಡ ಕ್ರೀಡಾಂಗಣ ಎಂಬ ಮಹಾ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ. ಸಿಎಂ ಸಿದ್ದರಾಮಯ್ಯ ಅವರ ಜನಪರ ದೂರದೃಷ್ಟಿ, ಸಚಿವ ಜಮೀರ್ ಅಹಮದ್ ಖಾನ್ ಅವರ ವಸತಿ ಇಲಾಖೆಯ ರಾಕೆಟ್ ವೇಗದ ಆಡಳಿತ ಹಾಗೂ ಕೆಎಂ ಶಿವಲಿಂಗೇಗೌಡರ ಕೆಎಚ್ಪಿ ಮಂಡಳಿಯ ದಕ್ಷತೆ ಈ ಮೈದಾನದ ಪ್ರತಿಯೊಂದು ಇಂಚಿನಲ್ಲೂ ಎದ್ದು ಕಾಣ್ತಿದೆ. ಹಗಲು ರಾತ್ರಿ ಪಂದ್ಯಗಳ ಮಜವನ್ನ ಹೆಚ್ಚಿಸಲು ಆಕಾಶವನ್ನೇ ಮುಟ್ಟುವಂತಹ ಕ್ರೀಡಾ ಬೆಳಕು, ಅಂತಾರಾಷ್ಟ್ರೀಯ ಟೂರ್ನಿಗಳಿಗಾಗಿ 4 ಹೈಟೆಕ್ ಲಾಕರ್ ರೂಮ್ಗಳು, ಒಳಾಂಗಣ ಹೊರಾಂಗಣ ಪ್ರಾಕ್ಟೀಸ್ ಮೈದಾನಗಳು ಮತ್ತು ವಿಐಪಿಗಳಿಗಾಗಿ ಪ್ರೆಸಿಡೆನ್ಷಿಯಲ್ ಸೂಟ್ಗಳು ಇಲ್ಲಿರಲಿವೆ. ಕ್ರಿಕೆಟ್ ಜೊತೆಗೆ ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್ ಸೇರಿದಂತೆ 11 ಒಳಾಂಗಣ ಕ್ರೀಡೆಗಳ ಸಂಕೀರ್ಣ, ಸಿಂಥೆಟಿಕ್ ಅಥ್ಲೆಟಿಕ್ ಟ್ರ್ಯಾಕ್ ಹಾಗೂ ಇತ್ತೀಚಿನ ಕ್ರೇಜ್ ಆಗಿರುವ ಪಾಡೆಲ್, ಪಿಕಲ್ ಬಾಲ್ ಒಳಗೊಂಡ 8 ಹೊರಾಂಗಣ ಕ್ರೀಡೆಗಳು ಮತ್ತು ಒಲಿಂಪಿಕ್ ಗಾತ್ರದ ಈಜುಕೊಳದ ಹೈಟೆಕ್ ಜಲಕ್ರೀಡಾ ಸಂಕೀರ್ಣವು ಈ ಕ್ರೀಡಾ ಗ್ರಾಮದ ಮೆರುಗನ್ನ ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಲಿದೆ. ಮೆಟ್ರೋ ಸಿಟಿಯ ಅತಿಯಾದ ಜನದಟ್ಟಣೆ ಮತ್ತು ಗದ್ದಲದಿಂದ ದೂರವಿಟ್ಟು ಕ್ರೀಡಾಪಟುಗಳಿಗೆ ವಿಶ್ವದರ್ಜೆಯ ಅತ್ಯಾಧುನಿಕ ಶಾಂತಿಯುತ ವಾತಾವರಣ ಕಲ್ಪಿಸುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ, ಸಚಿವ ಜಮೀರ್ ಅಹಮದ್ ಖಾನ್ ಮತ್ತು ಕೆಎಂ ಶಿವಲಿಂಗೇಗೌಡರ ಈ ಜಂಟಿ ಆಡಳಿತಾತ್ಮಕ ಮಾಸ್ಟರ್ ಪ್ಲಾನ್ ಅತ್ಯಂತ ಶ್ಲಾಘನೀಯವಾಗಿದೆ. ಆನೇಕಲ್ ಇಂಡ್ಲಪಾಡಿನ ಈ ಅದ್ಭುತ ಕ್ರೀಡಾ ಗ್ರಾಮವು ಕೇವಲ ಕರ್ನಾಟಕದ ಕ್ರೀಡಾ ಇತಿಹಾಸದ ಪುಟಗಳನ್ನು ಬದಲಾಯಿಸುವುದು ಮಾತ್ರವಲ್ಲದೆ ಭವಿಷ್ಯದಲ್ಲಿ ಒಲಿಂಪಿಕ್ಸ್ ಹಾಗೂ ಏಷ್ಯನ್ ಗೇಮ್ಸ್ನಂತಹ ಜಾಗತಿಕ ಕ್ರೀಡಾಕೂಟಗಳಿಗೆ ಭಾರತದ ಪರವಾಗಿ ಬೆಂಗಳೂರನ್ನು ಸಜ್ಜುಗೊಳಿಸಲಿದೆ. 500 ವಾಹನಗಳ ಮಲ್ಟಿ ಲೆವೆಲ್ ಪಾರ್ಕಿಂಗ್, ಶಾಪಿಂಗ್ ಹಬ್, ಸ್ಪೋರ್ಟ್ಸ್ ಕೆಫೆಗಳು, ಆಟಗಾರರು ಮತ್ತು ಕೋಚ್ಗಳಿಗೆ ಆಧುನಿಕ ವಸತಿ ಗೃಹಗಳು ಹಾಗೂ ಹೆಲಿಪ್ಯಾಡ್ ಒಳಗೊಂಡ ಈ ಬೃಹತ್ ಯೋಜನೆ ಆನೇಕಲ್ ಭಾಗದ ಆರ್ಥಿಕತೆ ಮತ್ತು ಉದ್ಯೋಗಾವಕಾಶಗಳಿಗೆ ಹೊಸ ರೆಕ್ಕೆಗಳನ್ನು ನೀಡಲಿದ್ದು ಇಡೀ ಭಾರತದ ಹೆಮ್ಮೆಯ ಕ್ರೀಡಾ ಕಳಸವಾಗಿ ಕಂಗೊಳಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ.